Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಹಾನಾಯಕ ಆಯ್ತು. ಇದೀಗ ದೊಡ್ಡ ತಿಮಿಂಗಿಲ ಸಮರ ನಡೀತಾ ಇದೆ. ಪೆನ್ಡ್ರೈವ್ ಹಿಂದಿನ ದೊಡ್ಡ ತಿಮಿಂಗಿಲ ಸರ್ಕಾರದಲ್ಲೇ ಇದೆ. ದೊಡ್ಡ ತಿಮಿಂಗಿಲ ಹಿಡಿದ್ರೆ ಎಲ್ಲ ಹೊರಗಡೆ ಬರುತ್ತೆ ಅಂತ HD ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಹಿಡಿದು ಬಡಿದು ನುಂಗಿಕೊಳ್ಳಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ DK. ಹಾಗಾದ್ರೆ ಏನು ಹೇಳಿದ್ದಾರೆ ನಾಯಕರುಗಳು ಕೇಳೋಣ ಬನ್ನಿ. ಸಿಎಂ ನಿವಾಸದಲ್ಲಿ ಈಗಲೂ ಕೂಡ DCM ಮತ್ತು ಹೋಮ್ ಮಿನಿಸ್ಟರ್ನ ಸಭೆ ಮಾಡ್ತಾರೆ. ಏನು ಸಭೆ ಮಾಡ್ತಾರೆ? ಯಾವ ಸಭೆ? ಯಾವ ಪ್ರಕರಣಕ್ಕೆ? ಅಲ್ಲ, ನೀವು 4 ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮಿಂಗಲ ಅಂದ್ರಲ್ಲ, ಆ ತಿಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಲ ಎಲ್ಲ ತಿಂದಾಕಿದೆಯಲ್ಲ. ದೊಡ್ಡ ತಿಮಿಂಗಲ ಸರ್ಕಾರ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಲನ? ನನ್ನ ಸುದ್ದಿ ನನಗೆ ಯಾವ ಸುದ್ದಿನೂ ಗೊತ್ತಿಲ್ಲ. ಯಾರು ಪ್ರೆಸ್ ಮಾಡಿದಾರಂತೂ ಗೊತ್ತಿಲ್ಲ. ನಾನು ಎಲೆಕ್ಷನ್ ಬ್ಯುಸಿಲಿದ್ದೀನಿ. ನನಗೆ ಯಾರ ಹತ್ರ ಮಾತಾಡಿಸೋಂಥ ಅವಶ್ಯಕತೆಯೂ ಇಲ್ಲ. ನಾನು ಯಾವ ಸ್ಟ್ರೈಕು ಮಾಡಿಸೋಂಥ ನನಗೂ ಅವಶ್ಯಕತೆ ಇಲ್ಲ. ನಾನು ಸ್ಟ್ರೈಕ್ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಬೇರೆಯವ್ರ ಮೇಲೆ ಆರೋಪ ಮಾಡೋಂಥ ಸ್ಥಿತಿಯೂ ಇಲ್ಲ. ನೆರೆಟಿವ್ ಬದಲಾವಣೆ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಅರ್ಥ ಆಯ್ತಾ? ಯಾರು ನನಗೇನು ಅವಶ್ಯಕತೆ ಇಲ್ಲ. ಐ ಆಮ್ ಎ ಹೆಡ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಐ ನೋ ವಾಟ್ ಐ ಆಮ್ ಡೂಯಿಂಗ್. If one small involvement I have been involved, I am ready for any price. ಈಗ ನಾನು ಅದನ್ನು ಮಾತಾಡ DCM DK ವಿರುದ್ಧ JDS ಕಾರ್ಯಕರ್ತರು ಗರಂ ಆಗಿದ್ದಾರೆ. ದೇವೇಗೌಡರ ಮನೆ ಬಳಿ ಜಮಾಯಿಸಿರುವಂತಹ JDS ಕಾರ್ಯಕರ್ತರು ರೇವಣ್ಣ ಕಣ್ಣೀರ್ ಹಾಕಿದ್ದಾರೆ. DK ಸಹ ಜೈಲಿಗೆ ಹೋಗ್ತಾರೆ. DKಗೆ ಒಕ್ಕಲಿಗರ ಮತ ಬೀಳಲ್ಲ, DK CM ಆಗೋದಿಲ್ಲ. ಎಲ್ಲವೂ ಕೂಡ JDS ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ HD ರೇವಣ್ಣ ಅವರು ಎಷ್ಟೋ ಜನರ ಕಣ್ಣೀರು ಒರೆಸಿದ್ರು. ರೇವಣ್ಣ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ಅವರು ಇವತ್ತು ಷರತ್ತು ಬದ್ಧ ಜಾಮೀನಿನಲ್ಲಿ ಬಿಡುಗಡೆ ಆಗಿರುವಂತದ್ದು ಜೈಲಿನಿಂದ. ಸೊ ಸಾಕಷ್ಟು ಜನ ಕಾರ್ಯಕರ್ತರು ಬಂದಿದ್ದಾರೆ, ಅವ್ರ ಜೊತೆ ಮಾತನಾಡಬೇಕು ಅಂತ. ಅವ್ರ ಜೊತೆ ಮಾತನಾಡಿದ್ರು ಎಲ್ಲರೂ ಹೋಗಿ. ಸೊ ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸರ್, ಇವತ್ತು ರೇವಣ್ಣ ಅವರು ರಿಲೀಸ್ ಆಗಿರುವಂಥದ್ದು. ಸೊ ಮಾತನಾಡಿದ್ರು, ಅವ್ರ ಜೊತೆ ಏನು ಹೇಳಿದ್ರು, ಎಷ್ಟು ನೊಂದಿದ್ದಾರೆ ಅಂತ. ನಮ್ಮ ಸಾಹೇಬರು ತುಂಬ ಭಾವುಕರಾಗಿದ್ದಾರೆ. ಖಂಡಿತವಾಗಲೂ ಕೂಡ ಈ ದಿನ ನಾವು ಒಂದು ಕಡೆ ಸಂತೋಷ, ಮತ್ತು ಇನ್ನೊಂದು ಕಡೆಗೆ ಈಗ ಆಗಬಾರ್ದಾಗಿತ್ತಲ್ಲ ಅಂತಕ್ಕಂಥದ್ದು ಒಂದು ವ್ಯಥೆ. ಯಾವುದೇ ಕಾರಣಕ್ಕೂ ಕೂಡ ನಾವು ತಪ್ಪು ಮಾಡಿದವ್ರಿಗೆ ನಾವು ಅವ್ರನ್ನ ವಹಿಸ್ಕೊತಾ ಇಲ್ಲ. ಇವತ್ತು ನಮ್ಮ ರೇವಣ್ಣ ಸಾಹೇಬರು ನಿರಪರಾಧಿ ಆಗಿರ್ತಕ್ಕಂಥ ನಮ್ಮ ಸಾಹೇಬರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಒಳಗೆ ಕಳಿಸಿಲ್ಲ ಅಂತಕ್ಕಂಥ ನಮಗೊಂದು ದುಃಖ ಅಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪೆನ್ಡ್ರೈವ್ ಕೇಸ್ನಲ್ಲಿ ತಪ್ಪಿತಸ್ಥರನ್ನ ವಹಿಸ್ಕೊಳ್ತಕ್ಕಂಥ ಪರನೇ ಇಲ್ಲ. ಆದರೆ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ಕೊಂಡು ನಮ್ಮ ಸಾಹೇಬರನ್ನ ಒಳಗೆ ಕಳಿಸ್ತು. ಒಂದು ಅದು ನಿಜಕ್ಕೂ ಕೂಡ ದುರಂತಕರ್ತಕ್ಕಂಥ ವಿಚಾರ. ಸುಮ್ಮನೆ ದ್ವೇಷದ ರಾಜಕಾರಣ ಮಾಡ್ಕೊಂಡು ಇವತ್ತು ನಮ್ಮ ಸಾಹೇಬರನ್ನ ಒಳಗೆ ಹಾಕ್ತಕ್ಕಂಥ ಒಂದು ಇದು ಮಾಡಿದರೆ ಮುಂದಿನ ದಿನಗಳಲ್ಲಿ 4ನೇ ತಾರೀಕು ಕಳೆದ ನಂತರ ಈ ತಪ್ಪಿತ್ತು ಏನೇನು ತಪ್ಪು ಮಾಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಖಂಡಿತವಾಗಿ ಮನವರಿಕೆ ಆಗ್ತದೆ. ನಾವು ಮಾಡಿ ತಪ್ಪು ಅಂತಕ್ಕಂಥ ಸರ್ಕಾರಕ್ಕೆ ಮನವರಿಕೆ ಆಗ್ತಕ್ಕಂಥ ದಿನ ತುಂಬ ಹತ್ತಿರ ಇದೆ ಅಂತ ನಾನು ಭಾವಿಸ್ತೀನಿ. JDS ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಇವತ್ತು ಒಂದು ರೀತಿ ಭಾವುಕ ಕ್ಷಣ. ಅವರು ಕೂಡ ಭಾವುಕರಾಗಿದ್ರು ಅಂತ ಹೇಳ್ತಾ ಇದ್ರು ಅವರು ಕಾರ್ಯಕರ್ತರೆಲ್ಲರೂ ಸೇರಿ. ಸೊ ಎಷ್ಟು ಬೇಜಾರಾಗ್ತಿದೆ ಸರ್. ಇವತ್ತು ರೇವಣ್ಣ ಅವ್ರು ಕಣ್ಣೀರು ಹಾಕಿದ್ದಾರೆ. ಇವತ್ತು ಅವ್ರನ್ನ ಜೈಲಿಗೆ ಕಳ್ಸಿರೋ ಅವರು ಒಂದಿನ ಕಣ್ಣೀರು ಹಾಕಿ ಅವರು ಒಂದಿನ ಜೈಲಿಗೆ ಹೋಯ್ತಾರೆ. ಅದು ಯಾವುದೇ ಕಾರಣದಲ್ಲ ಅವರು ಜೈಲಿಗೆ ಕಳ್ಸೋವರೆಗೂ ನಮ್ಮ JDS ಕಾರ್ಯಕರ್ತರು ಯಾವುದೇ ಕಾರಣದಲ್ಲೂ ಬಿಡಲ್ಲ. ಇವತ್ತು ಏನು ಮಹಾನಾಯಕ ಅಂತ ಅವನು ಇವತ್ತು ಏನು ಷಡ್ಯಂತ್ರ ಮಾಡಿದ್ದಾರೆ, ಅವನು ಯಾವುದೇ ಕಾರಣದಲ್ಲೂ ಬಿಡಲ್ಲ. ಅವನು ಒಂದಿನ ಜೈಲಿಗೆ ಹೋಯ್ತಾನೆ. 4ನೇ ತಾರೀಕು ಕಳೆದ ಮೇಲೆ ನೋಡಿ ಅವನು ಏನಾಯ್ತಾನೆ ಅಂತ ನೋಡಿ, ನೀವೆಲ್ಲ ನೋಡಿ. ಇದು ದೊಡ್ಡ ಸಂಚು, ಅವರ ಅರೆಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ಏನ್ ಹೇಳ್ತೀರಿ? ಈ ದೇಶ ಕಂಡಂತ ಮಹಾನಾಯಕ ಅಂದ್ರೆ ಒಂದು ನರೇಂದ್ರ ಮೋದಿ ಅವರೇ ಹೇಳ್ತಾರೆ ದೇವೇಗೌಡರ ಕಿಸಾನ್ ಕೆ ಬೇಟ ಅಂತ. ಅವ್ರ ಮಕ್ಕಳು ತಪ್ಪು ಮಾಡೋರಲ್ಲ, ಅವ್ರ ಮಕ್ಕಳು ತಪ್ಪು ಮಾಡಿಲ್ಲ. ತಪ್ಪು ಮಾಡದೆ ಇದಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ ಸರ್. ಇವರು
ದಯಮಾಡಿ ಹೇಳ್ತೀನಿ, ಇದು ಮುಂದೊಂದು ದಿನ ನೀವು ಅನುಭವಿಸ್ಬೇಕಾಗ್ತದೆ. ನೀವು ರೆಡಿಯಾಗಿರಿ. ರಾಜ್ಯ ಸರ್ಕಾರದ ಒಂದೇ ಕಾರ್ಯಕ್ರಮ, ಈ ರಾಜಕಾರಣದಲ್ಲಿ ದೇವೇಗೌಡರ ಮನೆಯವ್ರನ್ನ ಕಟ್ಟಾಕ್ಬೇಕು. ಆ ಉದ್ದೇಶಕ್ಕಾಗಿ ಈ ಸುಳ್ಳಿನ ನಾಟಕ ಮಾಡಿ ನಮ್ಮ ರೇವಣ್ಣ ಸಾಹೇಬರನ್ನು ಜೈಲು ಕಳಿಸಿದ್ರು. ಇವತ್ತು ನ್ಯಾಯ ಸಿಕ್ಕಿದೆ. ನರಸಿಂಹಸ್ವಾಮಿ ದೇವರನ್ನ ಪರಮ ಭಕ್ತರು ರೇವಣ್ಣವರು, ಅವರ ಪೂಜೆ ದಿನನೇ ನಮ್ಮ ಅಣ್ಣರು ಇವತ್ತು ಹೊರಗಡೆ ಬಂದಿದ್ದಾರೆ. ಮುಂದೆ ಇನ್ನು ಒಳ್ಳೇದಾಗುತ್ತೆ. ಎಲ್ಲಾ ಜನಾಂಗದವರು ಬಂದು ಇವತ್ತು ಈ ರೇವಣ್ಣ ಸಾಹೇಬ್ರನ್ನ ಒಂದು ಕಷ್ಟ ಇವತ್ತೇನಿದೆ ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲಾ ಜನಾಂಗದವರು ಬಂದು ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಜನಗಳು ಬಂದು ಇವತ್ತು ನೋಡ್ತಾ ಇದ್ದಾರೆ ಮೇಡಮ್ ಅವ್ರ ಕಷ್ಟನ. ಕಣ್ಣೀರು ಹಾಕಂತ ಪರಿಸ್ಥಿತಿ ಇಲ್ಲ ಮೇಡಮ್ ಅವ್ರು ಎಷ್ಟೋ ಸಾವಿರಾರು ಜನ ಮಂದಿನ ಕಣ್ಣೀರು ಒರೆಸಿರೋ ಅಂತ ವ್ಯಕ್ತಿತ್ವ ಇವತ್ತು ಕಣ್ಣೀರು ಹಾಕ್ಸ್ತಾವ್ರೆ ಅಂದ್ರೆ ಇವ್ರಿಗೆ ಒಳ್ಳೇದಾಗಲ್ಲ. ಭಗವಂತ ಈ ಸರ್ಕಾರನ ಬೇಗ ಕೆಡುತ್ತಾರೆ, ಅದನ್ನಂತೂ ಹೇಳ್ತೀವಿ ಮೇಡಮ್. ಸೊ ನೋಡಿದ್ರಲ್ಲ, ಇದಿಷ್ಟು ಜೆಡಿಎಸ್ ಕಾರ್ಯಕರ್ತರ ಮಾತು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ ನೈನ್ ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.